ಇದನ್ನು ನೀವು ಒಂದು ಬಾಟ್ಲಲ್ಲಿ ಹಾಕಿ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ನಿಮ್ಗೆ ಕೆಲವೊಂದು ವಸ್ತು ಹಾಕ್ತೀನಿ ಅಲ್ವಾ, ಅದರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಕೂಡ ಹುಟ್ಕೊಂಡು ಬಂದಿದೆ, ಇಲ್ಲೆಲ್ಲ ನೋಡ್ಬೋದು. ಇದು ನಾನು ರಾತ್ರಿ ಮಲಗುವಾಗ ಇಟ್ಟಿರೋದು. ಬೆಳಗ್ಗೆ ನೋಡಿದರೆ ನೋಡಿ ಎಲ್ಲ ನೆನ್ಕೊಂಡಿದೆ. ಎಲ್ಲವೂ ಇದು ನೆನ್ಕೊಂಡು ಕೈಯಿಂದ ಈ ರೀತಿ ಹಿಜಿಕಬೇಕು. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಸಿರಮನ್ನು ಮಾಡಿ ತೋರಿಸ್ತೀನಿ. ಎಷ್ಟೋ ಮಂದಿಗೆ ವೈಟ್ ಹೇರ್ ಸಮಸ್ಯೆ, ಹಾಗೆ ಹೇರು ಕೂಡ ಉದುರಿ ಹೋಗುತ್ತೆ, ತಲೆ ಎಲ್ಲ ಬೋಲ್ಡ್ ಆಗಿಬಿಟ್ಟಿದೆ. ಅಂಥವ್ರಿಗಂತೂ ಇದು ಸೂಪರ್ ರೆಮಿಡಿ ಅಂತ ಹೇಳ್ಬೋದು. ನಾನು ಹೇಳೋ ರೀತಿಯಲ್ಲೇ ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ತಲೆಯಲ್ಲಿ ಎಷ್ಟೇ ಹೇರ್ ಉದುರಿ ಹೋದರೂ ಕೂಡ ಮತ್ತೆ ಹುಟ್ಟಿ ಬರುತ್ತೆ. ಹಾಗೆ ಬ್ಲ್ಯಾಕ್ ಆದ ಹೇರನ್ನು ನಾವು ಮಾಡ್ಕೋಬೋದು. ಗಟ್ಟಿ ಮುಟ್ಟದ ಸ್ಟ್ರಾಂಗ್ ಆದ ಹೇರ್ ಆಗುತ್ತೆ. ನಾನೊಂದು ಬೇರಿನ ಪುಡಿಯನ್ನು ಬಳಸ್ತೀನಿ, ಇದರಿಂದ ಹೇರ್ ಸಿರಮ್ ಮಾಡ್ತೀನಿ. ಇದನ್ನು ನೀವು 1 ತಿಂಗಳು 2 ತಿಂಗಳ ತನಕನೂ ಇಟ್ಕೋಬಹುದು. ಹಾಗೆ ಇದನ್ನು ನೀವು ವಾರದಲ್ಲಿ 2 ಟೈಮು ಯೂಸ್ ಮಾಡ್ತಾ ಬಂದರೆ, ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹೇರು ಗ್ರೋತ್ ಆಗುತ್ತೆ. ಅಂದರೆ ನಿಮ್ಮ ಹೇರು ಎಷ್ಟು ಉದ್ರ ಹೋಗಿದೆ ನೋಡಿ, ಅದರದ್ದು ಡಬಲ್ ಹೇರು ಹುಟ್ಟಿ ಬರುತ್ತೆ. ಹಾಗೆ ಉದ್ದವಾಗಿಯೂ ಬೀಳುತ್ತೆ. ಗಟ್ಟಿ ಮುಟ್ಟದ ಸ್ಟ್ರಾಂಗ್ ಆದ ಹೇರನ್ನು ನೀವು ಮಾಡ್ಕೋಬೋದು. ಹಾಗೆ ಬ್ಲ್ಯಾಕು ಕೂಡ ಆಗುತ್ತೆ. ನಾನಿಲ್ಲಿ ಬೇರನ್ನು ಬಳಸ್ತೀನಿ, ಇದರಿಂದ ನಮ್ಮ ಹೇರು ಗ್ರೋತ್ ಆಗುತ್ತೆ. ಹಾಗೆ ಕೆಲವೊಂದು ವಸ್ತು ಹಾಕ್ತೀನಿ ಅಲ್ವಾ, ಅದರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಹೆಚ್ಚೇನು ರೊಕ್ಕ ಬೇಕು ಅಂತ ಇಲ್ಲ. ಎಲ್ಲರೂ ಅಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಇದನ್ನು ಬಳಸ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ಸು ಇಲ್ಲ. ನಾನು 3 ಟೈಮು ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು ವಾರದಲ್ಲಿ 3 ಟೈಮ್ ಅಪ್ಲೈ ಮಾಡಿಕೊಂಡು ನಿಮ್ಮ ಎದುರುಗಡೆ ಇದ್ದೀನಿ ನೋಡಿ. ನನ್ನ ಹೇರು ಬ್ಲ್ಯಾಕ್ ಆಗಿದೆ ನೋಡಿ. ವೈಟ್ ಇತ್ತಲ್ವಾ, ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಆಗಿದೆ. ಹಾಗೆ ಸಿಲ್ಕಿ ಹೇರು ಕೂಡ ಆಗಿದೆ ನೋಡಿ. ಸಿಲ್ಕಿ ಹೇರು, ಹಾಗೆ ತುಂಬ ಸ್ಮೂತ್ ಆದ ಹೇರು, ಬ್ಲ್ಯಾಕ್ ಆದ ಹೇರನ್ನು ನಾವು ಮಾಡ್ಕೋಬೋದು. ನನ್ನ ಹೇರ್ ಅಂತೂ ಈಗಂತೂ ತುಂಬಾ ಉದ್ದ ಆಗ್ತಾ ಇದೆ. ಹಾಗೆ ಹೇರು ಕೂಡ ಹುಟ್ಕೊಂಡು ಬಂದಿದೆ. ಇಲ್ಲೆಲ್ಲ ನೋಡ್ಬೋದು ಎಷ್ಟು ಹೇರ್ ಆಗಿದೆ ಗೊತ್ತಾ. ಚಿಕ್ಕ ಹೇರು ಇದೆಲ್ಲ ಈ ಉದ್ದ ಆಯಿತು ಅಂದರೆ ತುಂಬ ಹೇರ್ ಆಗಿಬಿಡುತ್ತೆ. ಇಲ್ಲೆಲ್ಲ ಕೈ ಹೀಗೆ ಹಾಕಿದಾಗ ದಪ್ಪಗೆ ಕಾಣುತ್ತೆ. ಅಂದರೆ ಚಿಕ್ಕ ಹೇರು ತುಂಬಾ ಇದೆ. ಹಾಗೆ ಇಲ್ಲಿ ಹಿಡಿದಾಗಲೂ ಕೂಡ ಗಟ್ಟಿಯಾಗಿ ಜಾಸ್ತಿ ಇದೆ, ಬುಡದಲ್ಲಿ ಜಾಸ್ತಿ ಇದೆ. ಇದೆಲ್ಲ ಇನ್ನು ಉದ್ದ ಆದರೆ ಇನ್ನು ತುಂಬ ಉದ್ದಾಗಿ ಜಡೆ ಆಗುತ್ತೆ. ಅಷ್ಟು ಹೇರು ಹುಟ್ಕೊ ಬಂದಿದೆ. ನಾನು ಈ ರೀತಿ ಹೇರ್ ಆಯಿಲು, ಈ ರೀತಿ ಹೇರ್ ಸಿರಮು, ಹೇರ್ ಪ್ಯಾಕೆಲ್ಲ ಹಾಕ್ತೀನಿ ಅಲ್ವಾ, ಹಾಗಾಗಿ ನನ್ನ ಹೇರು ತುಂಬ ಚೆನ್ನಾಗಿ ಇದೆ. ನಿಮಗೂ ಕೂಡ ಇಂತಹ ಹೇರ್ ಬೇಕು ಅಂದರೆ ನಾನು ಮಾಡುವಂತಹ ರೆಮಿಡಿಯನ್ನು ನೋಡಿ. ಹೇರ್ ಆಯಿಲ್ ಇದೆ, ಹೇರ್ ಪ್ಯಾಕ್ ಇದೆ, ಹಾಗೆ ಹೇರ್ ಸಿರಮ್, ಈ ಥರ ವಿಡಿಯೋ ಹಾಕ್ತೀನಿ. ಹಾಗೆ ನಿಮ್ಮ ಹೇರು ಎಷ್ಟೇ ವೈಟ್ ಇದ್ರೂ ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ನಿಮಗೆ ವಿಡಿಯೋ ನಾನು ಹಾಕುವಂತಹ ವಿಡಿಯೋ ಆ ಟೈಮಿಗೆ ಬಂದು ತಲುಪುತ್ತೆ, ನೀವು ನೋಡ್ಬೋದು. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ನಾನು ಮಾಡುವಂಥ ರೆಮಿಡಿಯಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟು ಇಲ್ಲ. ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇವತ್ತು ಮಾಡುವ ರೆಮಿಡಿ ಅಂತೂ ಎಷ್ಟೇ ಹೇರ್ ಉದುರಿ ಬೋಳಾಗಿದೆ ಅಂದರೂ ಕೂಡ ಅವರಿಗೆ ಹೇರ್ ಹುಟ್ಟಿ ಬರುತ್ತೆ. ಇದು ಚಾಲೆಂಜ್ ಆಗಿ ತೊಗೊಳ್ಳಿ ನೀವು. ನಾನು ಹೇಳೋ ರೀತಿಯಲ್ಲೇ ಮಾಡಿ. ನಾನು ಹೇಳ್ತೀನಿ ವಿಡಿಯೋ ಅಂದರೆ ಯಾವ ರೀತಿ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲವೂ ಹೇಳ್ತೀನಿ. ಅದ್ರ ಜೊತೆಗೆ ಹೇಗೆ ನಮ್ಮ ಹೇರನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಲೂ ಹೇಳ್ತೀನಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಬರೋಣ. ಹಾಗೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ನನಗೆ ನಿಮಗೇನಾದರೂ ಬ್ಯೂಟಿ ಬಗ್ಗೆ ಬೇಕಂದರೆ ಕಮೆಂಟ್ ಮಾಡಿ. ನಾನಂತೂ ನಿಮ್ಮ ಮೆಸೇಜನ್ನು ರಿಪ್ಲೈ ಮಾಡ್ತೀನಿ, ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನನಗೆ ಗೊತ್ತಿರುವಂತಹ ವಿಡಿಯೋನ ಹಾಕ್ತೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಲ್ಲವೂ ನೋಡ್ಕೊಬರೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನೆಲ್ಲಿಕಾಯಿ ಚೂರನ್ನು 4 ತೊಗೊಂಡಿದ್ದೀನಿ. ನೆಲ್ಲಿಕಾಯಲ್ಲೂ ಕೂಡ ಅಂದರೆ ಡ್ರೈ ನೆಲ್ಲಿಕಾಯಲ್ಲೂ ಕೂಡ ತುಂಬ ಪವರ್ ಇರುತ್ತೆ. ನಿಮಗೆ ಹಸಿದು ಬೇಕು ಅಂದರೆ ನೀವು ನ್ಯಾಚುರಲಾಗಿ ಸಿಗುತ್ತೆ ಅಲ್ವಾ ಮಾರ್ಕೆಟಲ್ಲಿ, ಹಸಿದು ಅದು ತಂದ್ಕೋಬೋದು, ಹಾಕ್ಬೋದು. ಹಾಗೆ ಇಲ್ಲಿ ಜಟಮಾನಸಿ ಬೇರನ್ನು ಕೈಯಿಂದ ಪುಡಿ ಮಾಡಿ ಹಾಕಿದ್ದೀನಿ. ಹಾಗೆ ರೋಸ್ ವಾಟರು ಬೇಕಾಗತ್ತೆ. ಜಟಮಾನಸಿ ಪೌಡರು ಸಿಗುತ್ತೆ ಮೀಶೋದಲ್ಲಿ, ಅದ್ರ ಬೇರು ಕೂಡ ಸಿಗುತ್ತೆ. ನಾನು ಬೇರು ತೊಗೊಂಡಿದ್ದೀನಿ ಅಲ್ವ, ಅದು ಕೈಯಲ್ಲೇ ಪುಡಿ ಮಾಡಿದ್ದೀನಿ ಆಯಿತಾ. ಜಟಮಾನಸಿ ಇದು ನಮ್ಮ ಹೇರ್ ಗ್ರೋತ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಇದು ನೆಲ್ಲಿಕಾಯಿ ನಮ್ಮ ಹೇರು ಗ್ರೋತ್ ಆಗಲಿಕ್ಕೂ, ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೂ ಸಹಾಯ ಮಾಡುತ್ತೆ. ರೋಸ್ ವಾಟರಲ್ಲೇ ಇದನ್ನು ನೆನೆಸಬೇಕು, ನೀರು ಹಾಕಬಾರ್ದು, ಹಾಗೆಯೇ ನೆನೆಯಲಿಕ್ಕೆ ಬಿಡಬೇಕು. ರೋಸ್ ವಾಟರ್ ಆದರೂ ಅಷ್ಟೇ ನಮ್ಮ ಹೇರು ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ಆಯಿತು. ಒಂದು ಕಡೆ ನಾನು ಮುಚ್ಚಿಟ್ಟಿದ್ದೀನಿ. ಒಂದು ನೈಟ್ ಇದೆ ಇದು, ನಾನು ರಾತ್ರಿ ಮಲಗುವಾಗ ಇಟ್ಟಿರೋದು. ಬೆಳಗ್ಗೆ ನೋಡಿದರೆ ನೋಡಿ ಎಲ್ಲ ನೆನ್ಕೊಂಡಿದೆ. ಎಲ್ಲವೂ ಇದು ನೆನ್ಕೊಂಡು ಕೈಯಿಂದ ಈ ರೀತಿ ಹಿಜಿಕಬೇಕು. ಅದರದ್ದು ರಸ ಎಲ್ಲ ಹೊರಗಡೆ ಬರುತ್ತೆ. ಜಟಮಾನಸಿನೂ ನೀರನ್ನು ನೆನೆಸಿಬಿಟ್ರೆ ಎಷ್ಟು ಘಮ ಗೊತ್ತಾ, ನಮ್ಮ ಮನೆಯೆಲ್ಲ ಘಮ ಅಂತ ಇದೆ. ಒಂದು ರೀತಿ ಪರಿಮಳ ಬರ್ತಾ ಇದೆ ಇದರಿಂದ. ಅಂದರೆ ಏನು ಯಾವ ರೀತಿ ನಾವು
ಇದು ತಂದ್ಕೊತೀವಿ ಅಲ್ವಾ ಬಾಡಿ ಸ್ಪ್ರೇ ಎಲ್ಲ, ಆ ಥರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಒಂದು ಮಿಕ್ಸಿಗೆ ಇದನ್ನು ಹಾಕೋತೀನಿ. ನಾನು ಮತ್ತೆ ನೀರೇನು ಹಾಕಲ್ಲ, ಬೇಕು ಅಂದರೆ ನೀರು ಹಾಕೋಬೋದು. ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೋಬೇಕು ನೋಡಿ. ಒಂದು ಸಲ ರುಬ್ಕೊಂಡೆ, ಮತ್ತದು ತರಿ ತರಿ ಇತ್ತು ಅಂದರೆ ನೆಲ್ಲಿಕಾಯಿ ಚೆನ್ನಾಗಿ ನೆಂದಿದೆ ಆಯಿತು. ಹಾಗೆ ಇದನ್ನು ಫಿಲ್ಟರ್ ಮಾಡ್ಕೋತೀನಿ. ತುಂಬಾ ಘಮ ಘಮ ಬರುತ್ತೆ ಗೊತ್ತಾ, ತುಂಬಾ ಖುಷಿ ಆಗುತ್ತೆ ಇದು. ಇದ್ರದ್ದು ಜ್ಯೂಸನ್ನು ತೆಗಿತೀನಿ. ಒಂದು ಸ್ವಲ್ಪ ಜ್ಯೂಸ್ ಬಂತಲ್ವ, ಹಾಗೆ ಮತ್ತೆ ಅದಕ್ಕೆ ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕ್ತೀನಿ. ಇನ್ನೂ ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ನೂ ಇದೆ ಅಲ್ವ ನೆಲ್ಲಿಕಾಯಿ ಮತ್ತು ಜಟಮಾನಸಿ. ಇದಂತೂ ಪವರ್ಫುಲ್ ಅಂತ ಹೇಳ್ಬೋದು. ಜಟಮಾನಸಿ ಅಲ್ಲ, ಜಟಮಾನಸಿನೂ ಹೌದು, ನೆಲ್ಲಿಕಾಯಿನೂ ಹೌದು. ತುಂಬಾ ಒಳ್ಳೆಯದು ಇದು. ಹಾಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಫಿಲ್ಟರ್ ಮಾಡ್ತೀನಿ. ಸಾಕು, ಅದರದ್ದು ಎಲ್ಲ ನೀರಿನ ಜೊತೆ ಬಂದುಬಿಡ್ತು ಅಲ್ವಾ. ನಾನು ಅದು ಮೊದಲು ಹಾಕಿರೋದು ರೋಸ್ ವಾಟರ್ ಅಲ್ವಾ, ಎಷ್ಟು ಹಾಕಿದ್ದೀನಿ ಅಷ್ಟೇ ನೀರು ಹಾಕಿದ್ದೀನಿ. ಎಷ್ಟು ಘಮ ಬರ್ತಾ ಇದೆ ಗೊತ್ತಾ, ತುಂಬ ಮನೆಯೆಲ್ಲ ಘಮ ಘಮ ಅಂತ ಇದೆ. ಇದಂತೂ ತುಂಬ ಒಳ್ಳೆಯದು. ನೀವು ಸ್ನಾನಕ್ಕೊಂದು 2 ಅವರ್ 3 ಅವರ್ ಇರುವಾಗಲೇ ಇದನ್ನು ರೆಡಿ ಮಾಡ್ಕೋಬೇಕು. ಹಾಗೆ ಇದನ್ನು ನೀವು ಒಂದು ಬಾಟ್ಲಲ್ಲಿ ಹಾಕಿ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ನಿಮ್ಗೆ 1 ತಿಂಗಳ ತನಕ ಬರುತ್ತೆ. ನೀವು ವಾರದಲ್ಲಿ 2 ದಿನ 3 ದಿನ ಅಪ್ಲೈ ಮಾಡ್ಕೋಬೋದು. ನಾನು ಸ್ವಲ್ಪ ಮಾಡಿದ್ದೀನಿ, ಆದರೂ ನನಗಿದು ಜಾಸ್ತಿ ಆಗುತ್ತೆ, ಅರ್ಧ ಉಳ್ಕೊಬಿಡುತ್ತೆ. ಹಾಗೆ ನಾನು ಫ್ರಿಜ್ಜಲ್ಲಿ ಇಟ್ಟು ಮತ್ತೊಂದು 2 ದಿನ ಅಪ್ಲೈ ಮಾಡ್ಕೋತೀನಿ. ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಹೇಳ್ತೀನಿ. ನಮ್ಮ ಹೇರಿನ ಬುಡಕ್ಕೆ ತಾಗಬೇಕಿದು, ಆ ರೀತಿ ನಾವು ಅಪ್ಲೈ ಮಾಡಬೇಕು. ನಾನಿಲ್ಲಿ ಸ್ಪ್ರೇ ಬಾಟಲನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಇರೋದು ಸ್ಪ್ರೇ ಸರಿಯಾಗಿ ಬರ್ತಾ ಇಲ್ಲ. ಸ್ಪ್ರೇ ಮಾಡಿದರೆ ಬರಲ್ಲ, ಒಂದೊಂದು ಸಲ ಬರುತ್ತೆ, ತುಂಬ ತೊಂದರೆ ಕೊಡ್ತಾಯಿದೆ. ನೀವು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಕೂಡ ಸ್ಪ್ರೇ ಮಾಡ್ಬೋದು. ಹೇರಿನ ಸ್ಕಾಲ್ಪಿಗೆ ಎಲ್ಲ ತಾಗಬೇಕು, ಹೇರಿನ ಬುಡಕ್ಕೂ ಕೂಡ ತಾಗಬೇಕು, ನಮ್ಮ ತಲೆ ಹಿಂಭಾಗಕ್ಕೂ ಕೂಡ ತಾಗುವ ಹಾಗೆ ನಾವು ಅಪ್ಲೈ ಮಾಡ್ಕೋಬೇಕು. ಕೈಯಿಂದನೂ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೋಬಹುದು. ಸ್ವಲ್ಪ ಹಾಕಿ ಆ ಕಡೆ ಈ ಕಡೆ ಮಾಡಿಬಿಟ್ರೆ ನಮ್ಮ ಕೂದಲಿಗೆ ತಾಗ್ಬಿಡತ್ತೆ ಅಲ್ವಾ. ತಲೆ ಬೇರೆಲ್ಲ ಅಂದರೆ ನಮ್ಮದು ಹೇರ್ ಇದೆಯಲ್ವ, ಅದರ ಬೇರೆಲ್ಲ ತಗೊಳುತ್ತೆ. ಬೇರು ಮತ್ತು ಏನದು ಬುಡ ಎಲ್ಲ ತೊಗೊಳತ್ತೆ ಅಲ್ವಾ, ಬೇಗ ಡ್ರೈ ಆಗಿಬಿಡತ್ತೆ. ನಾವು ಹೀಗೆ ಅಪ್ಲೈ ಮಾಡ್ಕೊಬಿಟ್ರೆ ಈ ಥರ ಅಪ್ಲೈ ಮಾಡಬೇಕು. ಯಾಕಂದರೆ ಸ್ವಲ್ಪ ಕೂದಲನ್ನು ಆ ಕಡೆ ಈ ಕಡೆ ಮಾಡಿಕೊಂಡು ಅದರದ್ದು ಸ್ಕಾಲ್ಪಿಗೆ ತಾಗುವ ಹಾಗೆ ಮಾಡಬೇಕು. ಬೇಗ ತಾಗ್ಬಿಡತ್ತೆ, ಬೇಗ ಅದು ಡ್ರೈ ಆಗಿಬಿಡತ್ತಲ್ಲೇ, ಅದೆಲ್ಲ ತೊಗೊಳತ್ತೆ ಅಲ್ವಾ. ಪ್ರತಿಯೊಂದು ಸ್ಕಾಲ್ಪ್ ಕಡೆ ಎಲ್ಲ ತೊಗೊಳತ್ತೆ. ಅದಕ್ಕೆ ನಾವು ಈ ರೀತಿ ಸ್ವಲ್ಪ ಸ್ವಲ್ಪ ಕೂದಲನ್ನು ಆ ಕಡೆ ಈ ಕಡೆ ಮಾಡಿಕೊಂಡೇ ಅಪ್ಲೈ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಇದು ನಮ್ಮ ಹೇರಿನ ಬುಡಕ್ಕಷ್ಟೇ ಅಲ್ಲ, ನಾನು ಈಗ ಹೇರಿನ ಬುಡಕ್ಕೆ ಅಪ್ಲೈ ಮಾಡಿಕೊಂಡೆ. ಹಾಗೆ ಹೇರಿನ ತುದಿ ತನಕ ನೀವು ಅಪ್ಲೈ ಮಾಡ್ಕೋಬಹುದು. ಇದರಿಂದ ತುಂಬ ಒಳ್ಳೆಯದು. ಹೇರು ತುಂಬ ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗುತ್ತೆ. ಆ ಹೇರು ಕೂಡ ಗಟ್ಟಿಯಾಗಿರಲಿಕ್ಕೆ ಸಹಾಯ ಆಗುತ್ತೆ. ಕೇವಲ ನಮ್ಮ ಹೇರಿನ ಬುಡ ಅಷ್ಟೇ ಸ್ಟ್ರಾಂಗ್ ಆಗಿರೋದಲ್ಲ, ಆ ಹೇರು ಬುಡದಿಂದ ತುದಿ ತನಕ ಸ್ಟ್ರಾಂಗ್ ಆಗಿರಬೇಕು ಅಲ್ವಾ. ಹಾಗಾಗಿ ಅದಕ್ಕೆ ನಾವು ಹೇರಿನ ಬುಡಕ್ಕೂ ಚೆನ್ನಾಗಿ ಕಾಳಜಿ ವಹಿಸಬೇಕು. ಹಾಗೆ ಹೇರಿನ ತುದಿ ತನಕನೂ ಕಾಳಜಿಯನ್ನು ವಹಿಸಬೇಕು. ಆಯಿತು, ನಾನು ಅಪ್ಲೈ ಮಾಡಿಕೊಂಡೆ. 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ. ಹಾಗೆ ನಿಮ್ಗೆ ಟಿಪ್ಸ್ ಅಂದರೆ ಮಾಹಿತಿ ಏನು ಕೊಡ್ತೀನಿ ಅಂದರೆ, ನೀವು ವಾರದಲ್ಲಿ 2 ಸಲ ನಿಮ್ಮ ಹೇರಿಗೆ ಹೇರ್ ಆಯಿಲನ್ನು ಹಾಕ್ಕೋಬೇಕು. ಹೋಮ್ ಮೇಡ್ ಹೇರ್ ಆಯಿಲು ಹೀಗೆ ನಾನು ಮಾಡಿದ್ದೀನಿ, ತುಂಬ ವಿಡಿಯೋಸ್ ಇದೆ. ವಾರಕ್ಕೆ 2 ಸಲ ಹಾಕ್ಕೊಂಡು ಚೆನ್ನಾಗಿ ಮಸಾಜನ್ನು ಕೊಟ್ಟು ಹೇರ್ ವಾಶ್ ಮಾಡಬೇಕು. ನೋಡಿದ್ರಲ್ವ, ತುಂಬ ಸಿಂಪಲ್ ಆಗಿದೆ. ಈ ರೀತಿ ಹೇರ್ ಸಿರಮನ್ನು ಮಾಡಿಕೊಂಡು ನಾವು ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಮ್ಮ ಹೇರು ಗ್ರೋತ್ ಆಗುತ್ತೆ. ಹೇರು ಬ್ಲ್ಯಾಕ್ ಆಗಿರುತ್ತೆ, ತುಂಬ ಸಿಲ್ಕಿ ಹೇರ್ ಆಗಿರುತ್ತೆ, ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋರು. ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಯಾವುದೇ ರೀತಿಯ ಹೇರ್ ಸ್ಟೈಲ್ ಮಾಡಿಕೊಂಡು ಹೋಗ್ಬೋದು, ಇಲ್ಲಾಂದರೆ ಹಾಗೇ ನಾವು ಬಿಟ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಹೇರು. ನೀವು ಕೂಡ ಇದೇ ರೀತಿ ಹೇರ್ ಸಿರಮ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ರಿಸಲ್ಟ್ ಬಂದ ಮೇಲೆ ನನಗೆ ತಿಳಿಸಿ ಆಯಿತಾ. ಕಮೆಂಟ್ ಮಾಡಿ. ನಾನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ, ಹೇಗಾಯಿತು ಅಂತ ಹೇಳಬೇಕು. ನೀವು ಒಂದೇ ಸಲ ಮಾಡಿದರೆ ನಿಮಗೆ ಗೊತ್ತಾಗಲ್ಲ, 1-2-3 ಸಲ ಮಾಡಿ ನೋಡಿ, ಅವಾಗಂತೂ ನಿಮಗೆ ಫುಲ್ ರಿಸಲ್ಟ್ ಬಂದಿರುತ್ತೆ. ನಿಮ್ಮ ಹೇರಲ್ಲಿ ನಿಮಗೆ ಚೇಂಜಸ್ ಕಾಣುತ್ತೆ. ಹಾಗೆ ಇದೇ ಥರ ಮಾಡ್ತಾ ಬನ್ನಿ. ನಿಮಗೆ ಎಷ್ಟೇ ವೈಟ್ ಹೇರ್ ಅಂತಲ್ಲ, ಎಷ್ಟೇ ಹೇರ್ ಉದುರಿದ್ರು ಕೂಡ ಮತ್ತೆ ಹುಟ್ಟಿ ಬರುತ್ತೆ ಆಯಿತಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪೂರ್ತಿ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.